ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ಆಶಾ. ನಾನು ಇವತ್ತಿನ ದಿನ ಸೆಲ್ಫ್ ಪೋರ್ಟ್ರೈಟ್ ವಿಡಿಯೋಸ್ ಹೇಗೆ ಮಾಡ್ಕೋತೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ನಾನಿವತ್ತು ಯಾವುದೇ ರೀತಿಯ ಬ್ಯಾಕ್ ಡ್ರಾಪ್ ಇಲ್ಲದೆ ಮತ್ತು ನನ್ನ ಹತ್ರ ಲೈಟಿಂಗ್ಸ್ ಕೂಡ ಇಲ್ಲ. ಸೊ ಲೈಟಿಂಗ್ಸ್ ವಿತೌಟ್ ಬ್ಯಾಕ್ ಡ್ರಾಪ್ ಏನೂ ಇಲ್ಲದೆ ಒಂದು ಸೆಲ್ಫ್ ಪೋರ್ಟ್ರೈಟ್ ಫೋಟೋಸ್ ಎಲ್ಲ ತೆಕ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಗೆ ಮಾಡ್ಕೋತೀನಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ಆ್ಯಕ್ಚುಲಿ ಇದು ನನಗೆ ಹೊಸದು, ನಾನು ಇವತ್ತೇ ಟ್ರೈ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತ. ನನ್ನ ಹತ್ರ ಯಾವುದೇ ರೀತಿ ಸ್ಟೋರಿ ಬುಕ್ಗಳಿಲ್ಲ. ಸೊ ನನ್ನ ಹತ್ರ ಇರೋದೇ ಈ ಬುಕ್. ಇದು ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ ಇದೆ. ಸೊ ಪರವಾಗಿಲ್ಲ, ನಾನು ಇದನ್ನೇ ಯೂಸ್ ಮಾಡ್ಕೋತೀನಿ. ಬಟ್ ಡೋಂಟ್ ಮೈಂಡ್ ನಾವು. ಸೊ ಈಗ ಔಟ್ಫಿಟ್ ಯಾವುದಂತ ತೋರಿಸ್ತೀನಿ ಬನ್ನಿ. ಔಟ್ಫಿಟ್ ಇನ್ನೂ ಚೂಸ್ ಆಗಿಲ್ಲ. ಇವಾಗ ಚೂಸ್ ಮಾಡ್ಕೋಬೇಕು. ಸೊ ಫಸ್ಟ್ ನಾನು ಔಟ್ಫಿಟ್ನ ಚೂಸ್ ಮಾಡಿ ನಾನು ನಿಮಗೆ ತೋರಿಸಿ ಆಮೇಲೆ ರೆಡಿ ಆಗ್ತೇನೆ. ಔಟ್ಫಿಟ್ ನಾನು ವೈಟ್ ಕುರ್ತಾನ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ಇದೆ. ತುಂಬಾ ಸಿಂಪಲ್ ಆಗಿದೆ. ಇದಕ್ಕೆ ನಾನು ದುಪ್ಪಟ್ಟನ ಆ್ಯಡ್ ಮಾಡಿದ್ರೆ ಮಾತ್ರ ಇದಕ್ಕೆ ಲುಕ್ ಬರೋದು. ಸೊ ಈ ಥರ ಸ್ಲೀವ್ಸ್ ಎಲ್ಲ ಈ ಥರ ಇದೆ. ಇಷ್ಟು ಉದ್ದ ಇದೆ. ವೈಟ್ ಕುರ್ತಾ ಜೊತೆ ಕೂದಲು ಬಿಟ್ಕೊಂಡು ನಾನೇನಾದರೂ ರಾತ್ರಿ ಹೊತ್ತು ಹೊರಗಡೆ ವಾಕ್ ಮಾಡ್ತಾ ಇದ್ರೆ ಎಲ್ಲರೂ ನನ್ನನ್ನು ಪಿಶಾಚಿ ಅನ್ಕೊಂಡ್ಬಿಡ್ತಾರೆ. ಔಟ್ಫಿಟ್ನ ನಾನು ವೈಟ್ ಕುರ್ತಾನ ಚೂಸ್ ಮಾಡಿದ್ದೀನಿ. ಹಾಗೆ ಒಂದು ಬುಕ್ನ ಚೂಸ್ ಮಾಡಿದ್ದೀನಿ. ಸೊ ವೈಟ್ ಕುರ್ತಾ ಮತ್ತು ಬುಕ್, ಈ ಎರಡರ ಜೊತೆ ಹೇಗೆ ಫೋಟೋಸ್ ಬರುತ್ತೆ ಅಂತ ನೋಡೋಣ. ನಾನು ಇದಕ್ಕೆ ಯಾವುದೇ ರೀತಿ ಲೈಟಿಂಗ್ಸ್ ಯೂಸ್ ಮಾಡ್ತಾ ಇಲ್ಲ. ನಾನು ಸನ್ಲೈಟ್ನ ಯೂಸ್ ಮಾಡ್ಕೋತೀನಿ. ನನ್ನ ಅಪೋಸಿಟ್ ವಿಂಡೋ ಇದೆ. ಸೊ ಅದೇ ಲೈಟ್ ಸಾಕಾಗುತ್ತೆ ಅಂತ ನಂಗೆ ಅನ್ಸುತ್ತೆ. ನೋಡೋಣ ಬನ್ನಿ. ಸೊ ಈಗ ಫೋಟೋಶೂಟ್ಗೆ ಎಲ್ಲ ರೆಡಿ ಆಗಿದೆ. ಹೇರ್ ಕೂಡ ಏನೂ ಮಾಡ್ಕೊಳ್ಳಿಲ್ಲ. ಜಸ್ಟ್ ಒಂದು ಚೋಕರ್ ಹಾಕ್ಕೊಂಡಿದ್ದೀನಿ ಮತ್ತು ಚಿಕ್ಕ ಇಯರಿಂಗ್, ಪರ್ಲ್, ಮತ್ತು ಇಷ್ಟು ಚಿಕ್ಕ ಬ್ಯಾಂಗಲ್ಸ್ ಮತ್ತು ಒಂದು ವಾಚ್ ಅಷ್ಟೇ. ಮತ್ತು ಈ ರಾಯಲ್ ಬ್ಲೂ ಕಲರ್ ದುಪ್ಪಟ್ಟನ ಈ ವೈಟ್ ಡ್ರೆಸ್ಗೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬುಕ್. ಹೆಂಗೆ ಗೊತ್ತಾ ಫೋಟೋಶೂಟ್ ಮಾಡೋದು ಹೇಗೆ? ರೆಡಿ, 1 2 3 ಸ್ಟಾರ್ಟ್. ಓಕೆ, ಮೊದಲು ನಾನು ಈ ಬ್ಯಾಕ್ಗ್ರೌಂಡ್ನೇ ಬಳಸ್ಕೊಂಡು ಫೋಟೋಸ್ನ ತಗೊಳ್ತೀನಿ. ನಮ್ಮ ಮನೇಲಿ ಇರುವಂತಹ ಒಳ್ಳೊಳ್ಳೆ ಬ್ಯಾಕ್ಗ್ರೌಂಡ್ಸ್ನೇ ನಾನು ಯೂಸ್ ಮಾಡ್ಕೊತೀನಿ. ಇದೇನಪ್ಪ ಇನ್ನೊಂದು ಮೊಬೈಲ್ ಇದೆ ಅಂದ್ಕೊಂಡ್ರಾ? ನಾನು ಇನ್ನೊಂದು ಮೊಬೈಲಲ್ಲಿ ಫೋಟೋಸ್ನ ಶೂಟ್ ಮಾಡ್ಕೊಳ್ತಿದ್ದೀನಿ. ಬಿಕಾಸ್ ಈ ಮೊಬೈಲಲ್ಲಿ ಕ್ಲಾರಿಟಿ ಇರಲಿಲ್ಲ. ಸೊ ಹಾಗಾಗಿ ಇನ್ನೊಂದು ಮೊಬೈಲ್ನ ತೊಗೊಂಡು ಶೂಟ್ ಮಾಡ್ಕೊಳ್ಳಿ. ಇದು ಸೆಲ್ಫ್ ಪೋರ್ಟ್ರೈಟ್ ಆಗಿರೋದ್ರಿಂದ ನಾನು ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಬ್ಲೂಟೂತ್ನ ತೊಗೊಂಡಿದ್ದೀನಿ. ಈ ಬ್ಲೂಟೂತ್ ಬಂದು ಸೆಲ್ಫಿ ಸ್ಟಿಕ್ ಜೊತೆನೇ ನನಗೆ ಬಂದಿದ್ದು. ಫಸ್ಟ್ ಟೈಮ್ ನಾನೇ ಸೆಲ್ಫ್ ಫೋಟೋಶೂಟ್ ಮಾಡ್ಕೊತಾ ಇರೋದು. ನನ್ನ ಹತ್ರ ಇರೋ ಸೆಲ್ಫಿ ಸ್ಟಿಕ್ ತುಂಬ ಚಿಕ್ಕದಿದೆ. ಸೊ ಹಾಗಾಗಿ ನಾನು ಸ್ಟ್ಯಾಂಡ್ನ ಯೂಸ್ ಮಾಡ್ಕೋತೀನಿ. ಸ್ಟ್ಯಾಂಡ್ ಮೇಲೆ ಇದನ್ನ ಇಟ್ಬಿಟ್ಟು ನಾನು ಫೋಟೋಸ್ನ ತಗೊಳ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಫೋಟೋಸ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ.